ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಬೇಸಿಗೆ ಕಾಲದಲ್ಲಿ ಹೆಚ್ಚು ಬಿಸಿಲಿರೋದ್ರಿಂದ ದೇಹಕ್ಕೆ ಸುಸ್ತು, ಆಯಾಸ ಹೆಚ್ಚಾಗ್ತಾ ಇರುತ್ತೆ. ಜೊತೆಗೆ ನೀರಿನಂಶ ಇರತಕ್ಕಂಥ ಪದಾರ್ಥವನ್ನು ಹೆಚ್ಚಾಗಿ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಿಂಬೆಹಣ್ಣಿನ ಶರಬತ್ತನ್ನು ಮಾಡ್ತಾ ಇರ್ತೀವಿ. ಯಾರಾದರೂ ಮನೆಗೆ ಗೆಸ್ಟು ಬಂದರೂ ಸಹ ನಾವು ಇದನ್ನೇ ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ಇವತ್ತು ನಾವು ನಿಂಬೆಹಣ್ಣಿನ ಜ್ಯೂಸ್ಗೆ 1-2 ಪದಾರ್ಥಗಳನ್ನು ಸೇರಿಸ್ಕೊಂಡು ತುಂಬ ರುಚಿಯಾಗಿ ಹಾಗೆ ತಂಪಾದ ನಿಂಬೆಹಣ್ಣಿನ ಜ್ಯೂಸನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಹೆಚ್ಚಾಗಿ ತಿನ್ನೋರು 4-5 ಸ್ಪೂನಷ್ಟು ಸೇರಿಸ್ಕೋಬಹುದು. ಇವಾಗ ನಿಂಬೆಹಣ್ಣನ್ನು ಕೊಯ್ಕೊಳ್ಳೋಣ. ನಿಂಬೆಹಣ್ಣನ್ನು ಈ ರೀತಿ ಕೈಯಿಂದ ಉಜ್ಜೋದ್ರಿಂದ ಚೆನ್ನಾಗಿ ಇದು ರಸನ ಬಿಟ್ಕೊಳ್ಳುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡೋವಾಗೆ ಸಹ ಸ್ವಲ್ಪ ಜ್ಯೂಸ್ ಬಂದುಬಿಡುತ್ತೆ. ಆದ್ದರಿಂದ ಪ್ಲೇಟ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಸಕ್ಕರೆನೆಲ್ಲ ಕರಗಿಸ್ಕೊಬಿಡೋಣ. ಇವಾಗ ಸಕ್ಕರೆ ಕರಗಿದೆ. ಪೂರ್ತಿ ನಿಂಬೆಹಣ್ಣನ್ನು ಇದರಲ್ಲಿ ಹಿಂಡ್ಕೊಬಿಡೋಣ ಜ್ಯೂಸನ್ನು. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ದೇಹಕ್ಕೂ ಸಹ ತುಂಬ ತಂಪನ್ನು ತಂದುಕೊಡುತ್ತೆ. ಇವಾಗ ಪೂರ್ತಿ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಹಿಮಾಲಯನ್ ಪಿಂಕ್ ಸಾಲ್ಟನ್ನು 1 ಚಿಟಿಕೆಯಷ್ಟು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಇದಕ್ಕೆ ಶುಂಠಿ ರಸನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಶುಂಠಿಯನ್ನು ಜಜ್ಜಿ ರಸ ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. 1 ನಿಮಿಷ ಇಟ್ಟರೆ ಸಾಕು. ಈ ರೀತಿ ಕೆಳಗಡೆ ಪೌಡರ್ ಥರ ಕಟ್ಟುತ್ತೆ. ಅದನ್ನು ಸೇರಿಸೋಕ್ಕೆ ಹೋಗಬೇಡಿ. ಮೇಲೆ ಬಂದಿರತಕ್ಕಂಥ ರಸನ ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಇದು ಹೀಟ್ ಆಗೋದಿಲ್ಲ, ದೇಹಕ್ಕೆ ತಂಪನ್ನು ತಂದುಕೊಡುತ್ತೆ. ನಂತರ ಇದಕ್ಕೆ ಕ್ರಷ್ ಮಾಡಿಟ್ಕೊಂಡಿರ್ತಕ್ಕಂಥ 4-5 ಪುದೀನ ಎಲೆಗಳನ್ನು ಸೇರಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಇದನ್ನು ಕುಡಿದ್ರೆ ಮೈಂಡು ರಿಫ್ರೆಶ್ ಆಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಇಷ್ಟ ಇರೋರು ಇದಕ್ಕೆ ಐಸ್ ಕ್ಯೂಬ್ಸನ್ನು ಸಹ ಸೇರಿಸ್ಕೋಬಹುದು. ಯಾರಾದರೂ ಮನೆಗೆ ಗೆಸ್ಟು ಬಂದಾಗ ಈ ವಿಧಾನದಲ್ಲಿ ಒಮ್ಮೆ ನಿಂಬೆಹಣ್ಣಿನ ಜ್ಯೂಸನ್ನು ಮಾಡಿಕೊಡಿ. ತುಂಬ ಖುಷಿ ಪಡ್ತಾರೆ. ಮನೇಲಿರೋರು ಎಲ್ಲರಿಗೂ ಸಹ ಇದು ಇಷ್ಟ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಪುದೀನ ಸೊಪ್ಪು ಹಾಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ. ಅಂಥ ಮಕ್ಕಳಿಗೆ ಇದನ್ನು ಶೋಧಿಸಿ ಕೊಟ್ಬಿಡಿ. ತುಂಬ ಇಷ್ಟಪಟ್ಟು ಕುಡಿತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವಾಗೂ ನಿಂಬೆಹಣ್ಣಿನ ಜ್ಯೂಸನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ಕೆಲವು ಪದಾರ್ಥಗಳನ್ನು ಸೇರಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ. ಜೊತೆಗೆ ದೇಹದ ಸುಸ್ತು, ಆಯಾಸ ಸಹ ಕಡಿಮೆ ಆಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.